ನಮಸ್ಕಾರ ವೀಕ್ಷಕರೇ, ಮಳೆ ಬಂದರೆ ತಂಪು ಗಾಳಿ, ಮಳೆಯ ಸುವಾಸನೆ, ಬಿಸಿ ಬಿಸಿ ಚಹಾ, ವಾವ್, ಎಲ್ಲರಿಗೂ ಇಷ್ಟ. ಆದರೆ ಮಳೆಯ ಜೊತೆಗೆ ಬರುತ್ತದೆ ಚಳಿ, ಜ್ವರ, ಚರ್ಮದ ಸಮಸ್ಯೆಗಳು, ಹೊಟ್ಟೆ ನೋವು, ಸೋಂಕುಗಳು. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಮಳೆಯ ಕಾಲದಲ್ಲಿ ಆರೋಗ್ಯ ಕಾಪಾಡಲು ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ 12 ಟಿಪ್ಸ್ಗಳು. ಸ್ನೇಹಿತರೆ, ಇವು ಮನೆಯಲ್ಲಿ ಸುಲಭವಾಗಿ ಮಾಡಬಹುದು ಮತ್ತು ನಿಮ್ಮ ಕುಟುಂಬದ ಎಲ್ಲರಿಗೂ ಉಪಯುಕ್ತವಾಗಿದೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಆ ಟಿಪ್ಸು ಯಾವುದು ನೋಡೋಣ. 1. ಹೆಚ್ಚು ಕೈ ತೊಳೆಯಿರಿ. ಮಳೆಗಾಲದಲ್ಲಿ ಹೊರಗಡೆ ಹೋಗಿ ಬಂದಾಗ ಅಥವಾ ಊಟಕ್ಕೆ ಮುಂಚೆ ಕೈ ತೊಳೆಯುವುದು ಸೋಂಕು ತಡೆಯಲು ಸಹಾಯಕವಾಗುತ್ತದೆ. 2. ಬಿಸಿ ನೀರು ಮಾತ್ರ ಕುಡಿಯಿರಿ. ಬೆಚ್ಚಗಿನ ನೀರು ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಗಂಟಲು ಸೋಂಕು ತಪ್ಪಿಸುತ್ತದೆ. 3. ಒದ್ದೆಯಾದ ಬಟ್ಟೆ ತಕ್ಷಣ ಬದಲಿಸಿ. ತೇವ ಬಟ್ಟೆ ಚರ್ಮದ ಸೋಂಕು ಹಾಗೂ ಜ್ವರಕ್ಕೆ ಕಾರಣವಾಗಬಹುದು. 4. ಹೆಚ್ಚು ತರಕಾರಿ, ಹಣ್ಣು ತಿನ್ನಿ. ವಿಶೇಷವಾಗಿ ವಿಟಮಿನ್ ಸಿ ಇರುವ ಹಣ್ಣುಗಳು, ಕಿತ್ತಳೆ, ಮಾವಿನ ಹಣ್ಣು, ನಿಂಬೆ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 5. ಮಳೆಯ ನೀರು ನೇರವಾಗಿ ತಲೆಗೆ ಬೀಳದಂತೆ ನೋಡಿಕೊಳ್ಳಿ. ಇದರಿಂದ ಚಳಿ, ಜ್ವರ, ಮೈ ತುರಿಕೆ ಕಡಿಮೆಯಾಗುತ್ತದೆ. 6. ಮನೆಯ ಸ್ವಚ್ಛತೆ ಕಾಪಾಡಿ. ನೀರು ನಿಂತಿರುವ ಜಾಗ ಕ್ಲೀನ್ ಮಾಡಿ. ಮನೆಗೆ ಧೂಪದ ಹೊಗೆ ಹಾಕಿ. ಬಿಸಿ ಸೂಪು, ಹುಳಿಸಾರು ಸೇವನೆ ದೇಹದ ತಾಪಮಾನ ಕಾಪಾಡಿ ಇಮ್ಯುನಿಟಿ ಹೆಚ್ಚಿಸುತ್ತದೆ. 8. ರಸ್ತೆಯ ಪಕ್ಕದ ಆಹಾರ ತಪ್ಪಿಸಿ. ಬೀದಿ ಆಹಾರದಲ್ಲಿ ಬ್ಯಾಕ್ಟೀರಿಯಾ ಇರುವ ಸಾಧ್ಯತೆ ಹೆಚ್ಚು. 9. ಕಾಫಿ, ಟೀ ಅತಿಯಾಗಿ ಕುಡಿಯಬೇಡಿ. ಹಾಲು, ಹಣ್ಣು, ತರಕಾರಿ ತಾಜಾ ತಿನ್ನಿರಿ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. 10. ಹೆಚ್ಚು ನಿದ್ರೆ ಮಾಡಿ. ಇದು ಇಮ್ಯುನಿಟಿ ಮತ್ತು ಎನರ್ಜಿ ಕಾಪಾಡಲು ಸಹಾಯಕವಾಗುತ್ತದೆ. 7-8 ಗಂಟೆ ನಿದ್ರೆ ಮುಖ್ಯ. 11. ಸರಳ ವ್ಯಾಯಾಮ ಮಾಡಿ. 12. ಮಳೆಗಾಲದಲ್ಲೂ ಯೋಗ, ಪ್ರಾಣಾಯಾಮ ಮನೆಯೊಳಗೆ ನಡೆಯುವುದು ಆರೋಗ್ಯ ಕಾಪಾಡಲು ಸಹಾಯಕವಾಗುತ್ತದೆ. ಸ್ನೇಹಿತರೆ, ಈ ಟಿಪ್ಸ್ಗಳನ್ನು ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಬಳಸಿದರೆ ಮಳೆಯ ಕಾಲದಲ್ಲಿ ಬರುವ ಚಳಿ, ಜ್ವರ, ಸೋಂಕು ಎಲ್ಲವೂ ದೂರವಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.